ಹಲೋ ಎಲ್ರಿಗೂ ನಮಸ್ಕಾರ. ಹಾಗೆಯೇ ಶುಭೋದಯ. ಮಚ್ ಅವೈಟೆಡ್ ಗೇಮ್ ಇವತ್ತು ಬರಲಿಕ್ಕಿದೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ನ್ಯೂಯಾರ್ಕ್ನ ನೌಸೋ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಇವತ್ತು 8 ಗಂಟೆಗೆ ಪ್ರಸಾರ ಆಗಲಿದ್ದು ಸಾಕಷ್ಟು ಹೈಪ್ಗಳಿಗೆ ಸಾಕ್ಷಿಯಾಗಿದೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂದಮೇಲೆ ಹೈಪ್ ಇರಲೇಬೇಕು. ಈ ಮ್ಯಾಚಿನ ಸಣ್ಣದಾಗಿ ಪ್ರಿವ್ಯೂವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಸೂಪರ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಪಟಾಪಟ್ ಅಂತ ವಿಡಿಯೋ ಶುರು ಮಾಡೋಣ. ಇವತ್ತು ಮಚ್ ಅವೈಟೆಡ್ ಕ್ಲಾಶ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನೌಸೋ ಕ್ರಿಕೆಟ್ ಸ್ಟೇಡಿಯಂ ನ್ಯೂಯಾರ್ಕ್ನಲ್ಲಿ ಬರಲಿದೆ. ನ್ಯೂಯಾರ್ಕ್ನಲ್ಲಿ ಇವತ್ತು ಕ್ರಿಕೆಟ್ ಹಬ್ಬನೇ ಇರಲಿದೆ ಅಂತಲೇ ಹೇಳ್ಬೋದು. ನ್ಯೂಯಾರ್ಕು ಕೂಡ ಇವತ್ತು ಗೊತ್ತಾಗಲಿದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಎಷ್ಟು ದೊಡ್ಡ ಕ್ಲಾಶ್ ಇರುತ್ತೆ ಕ್ರಿಕೆಟ್ನಲ್ಲಿ ಅಂತ. ಒಳ್ಳೆ ಹೈಪ್ ಇರೋ ಗೇಮ್ ಇವತ್ತು. ಆದರೆ ನ್ಯೂಯಾರ್ಕ್ನ ಪಿಚ್ ನೋಡ್ತಾ ಇದ್ದರೆ ಫುಲ್ ಬಾಲಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಅನಿಸುತ್ತೆ. ಎಲ್ಲ ನೋಡಿದೆ ಇವತ್ತು ನಿನ್ನೆ ನೆದರ್ಲ್ಯಾಂಡ್ ಮತ್ತು ಸೌತ್ ಆಫ್ರಿಕಾ ಆಡಿದ ಪಿಚ್ನಲ್ಲೇ ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಆಡಲಿದ್ದಾರೆ ಅಂತ ಅಂದಮೇಲೆ ಮತ್ತು ಸ್ಲೋ ಆಗಿಯೇ ಇರುತ್ತೆ ಪಿಚ್ಚು. ಹಾಗಾಗಿ 140-120 ಹೊಡೆದರೂ ಕೂಡ ಡಿಪೆಂಡ್ ಮಾಡುವಂತಹ ಪಿಚ್ಚೇನೆ ಅದು. ಹಾಗಾಗಿ ಫುಲ್ ಬಾಲಿಂಗ್ ಮೇಲೆ ಡಿಪೆಂಡೆಂಟ್ ಆಗಿರಬೇಕಾಗಿರುತ್ತೆ. ಮತ್ತು ಬ್ಯಾಟಿಂಗ್ ಕೂಡ ಸಾಕಷ್ಟು ಸ್ಟ್ರಾಂಗ್ ಆಗಿ ಇರಬೇಕಾಗುತ್ತೆ. ಯಾಕಂದರೆ ಅಷ್ಟು ಟೈಟ್ ಬಾಲಿಂಗನ್ನು ಎದುರಿಸಬೇಕಾಗತ್ತೆ. ಯಾಕಂದರೆ ಫುಲ್ ಬಾಲಿಂಗ್ ಫ್ರೆಂಡ್ಲಿ ವಿಕೆಟ್ ಇರೋದ್ರಿಂದ ಒಂದು ಬಾಲ್ ಹಾರಿದ್ರೆ ಮತ್ತೊಂದು ಬಾಲ್ ಕೆಳಗಡೆ ಹೋಗುತ್ತೆ. ಹೆವಿ ಸ್ವಿಂಗ್ ಕೂಡ ಇರುತ್ತೆ. ಹಾಗಾಗಿ ಬ್ಯಾಟ್ಸ್ಮನ್ಗಳ ಮೇಲೆ ಜಾಸ್ತಿ ಇವತ್ತು ಪ್ರೆಷರ್ ಇದೆ ಅಂತಲೇ ಹೇಳ್ಬೋದು ಬೌಲರ್ಸ್ಗಳ ಮೇಲಿಗಿಂತ. ಹಾಗಾಗಿ ಇವತ್ತು ಬ್ಯಾಟಿಂಗ್ ಸದೃಢವಾಗಿ ನಿಲ್ಲಬೇಕಾಗಿದೆ. ಪ್ಲೇಯಿಂಗ್ 11 ಬಗ್ಗೆ ಮಾತಾಡಬೇಕು ಅಂದರೆ ಸೇಮ್ ಪ್ಲೇಯಿಂಗ್ 11 ಆಡಿಸ್ತಾರೆ ಅಂತ ಅನಿಸುತ್ತೆ. ಒಂದು ಅಡಿಷ್ನಲ್ ಸ್ಪಿನ್ನರ್ ತರ್ಬೋದು, ಇಲ್ಲಾಂದರೆ ಸೇಮ್ ಮಾಡಿಸ್ಬೋದು. ಕುಲ್ದೀಪ್ ಯಾದವ್ ಅಕ್ಷರ್ ಪಟೇಲ್ ಅವರ ಬದಲು ಅಥವಾ ಜಡೇಜಾ ಅವ್ರ ಬದಲು ಬರ್ಬೋದು. ಪ್ರಾಬಬ್ಲಿ ಅಕ್ಷರ್ ಪಟೇಲ್ ಅವರ ಬದಲೇ ಬರ್ಬೋದು ಬಂದರೆ ಕುಲ್ದೀಪ್ ಯಾದವ್. ಇಲ್ಲಾಂದರೆ ಸೇಮ್ ಟೀಮ್ ಆಡಿಸ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಫ್ಲೋವನ್ನು ತೆಗಿಬಾರ್ದು ಅಂತ ಅದೇ ಟೀಮ್ ಆಡಿಸ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಸೇಮ್ 11ಗೆ ಹೋಗ್ಬೋದು. ಇವತ್ತು ಸಖತ್ ಇಂಟ್ರೆಸ್ಟಿಂಗ್ ಆಗಿರಲಿದೆ ಈ ಪಂದ್ಯ. T20 ವರ್ಲ್ಡ್ ಕಪ್ ಇತಿಹಾಸದಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ 7 ಬಾರಿ ಮುಖಾಮುಖಿಯಾಗಿದ್ದರೆ ಅದರಲ್ಲಿ 6 ಬಾರಿ ಇಂಡಿಯಾನೇ ಗೆದ್ದಿದ್ದು, ಕೇವಲ 1 ಬಾರಿ ಪಾಕಿಸ್ತಾನ ವಿನ್ ಆಗಿದೆ. ಆಲ್ಮೋಸ್ಟ್ ಯಾವಾಗಲೂ ಕೂಡ ಮೆಜಾರಿಟಿ ನಮ್ಮದೇ ಇರುತ್ತೆ ವರ್ಲ್ಡ್ ಕಪ್ನಲ್ಲಿ. ODI ವರ್ಲ್ಡ್ ಕಪ್ನಲ್ಲಂತೂ ಫುಲ್ ನಮ್ಮದೇ ಇದೆ. T20 ವರ್ಲ್ಡ್ ಕಪ್ನಲ್ಲಿ ಕೇವಲ 1 ಮ್ಯಾಚ್ ಅಷ್ಟೇ ಪಾಕಿಸ್ತಾನ ನಮ್ಮ ವಿರುದ್ಧ ಗೆದ್ದಿರೋದು. ಇದು ಸ್ಟ್ಯಾಟ್ಸ್ ಹೇಳುತ್ತೆ. ಹೋದ ಇಯರ್ ಹೇಗೆ ವಿರಾಟ್ ಕೊಹ್ಲಿ ಅವರು ಮ್ಯಾಚನ್ನು ಮುಗಿಸಿದ್ರು ಅಂತ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಒನ್ ಆಫ್ ದ ಗ್ರೇಟೆಸ್ಟ್ ಫಿನಿಶ್ ಆಗಿತ್ತದು T20ಲಿ. ಸಖತ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗಿತ್ತದು. ಎಲ್ಲರೂ ಕೂಡ ವಿರಾಟ್ ಕೊಹ್ಲಿ ಅವರ ನಾಕನ್ನು ಹಾಡಿ ಹೋಗಲಿದ್ರು. ಅದೇ ಥರ ನಾಕ್ ಇವತ್ತು ಆಡಬೇಕಾಗಿದೆ ವಿರಾಟ್ ಕೊಹ್ಲಿ. ಮತ್ತು ಇವತ್ತು ಸ್ಲೋ ವಿಕೆಟ್ ಇರೋದ್ರಿಂದ ಜಾಸ್ತಿ ಹೊತ್ತು ಕ್ರೀಸ್ನಲ್ಲಿ ನಿಲ್ಲಬೇಕು. ಸೊ ಇವತ್ತು ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಮ್ಯಾಚ್ ನಮಗೆ ನೋಡೋಕ್ಕೆ ಸಿಗ್ತಾಯಿದೆ. ಪಾಕಿಸ್ತಾನ ಪರ 4 ಪೇಸರ್ಗಳು ಆಡೋದ್ರಿಂದ ಗಮನದಲ್ಲಿಟ್ಕೊಂಡು ಸರಿಯಾಗಿ ಆಡಬೇಕಾಗತ್ತೆ. ಜಾಸ್ತಿ ಹೊತ್ತು ಕ್ರೀಸ್ನಲ್ಲಿ ಟೈಮನ್ನು ಸ್ಪೆಂಡ್ ಮಾಡಿ ಆಮೇಲೆ ಅಗ್ರೆಸಿವ್ ಶಾಟ್ಗೆ ಕೈ ಹಾಕಿದ್ರೆ ಉತ್ತಮ ಅಂತ ಅನಿಸುತ್ತೆ. ಯಾಕಂದರೆ ಇದು ಟ್ರಿಕ್ಕಿ ಪಿಚ್ ಇರುತ್ತೆ ನ್ಯೂಯಾರ್ಕ್ ಸ್ಟೇಡಿಯಮ್ದು. ಹಾಗಾಗಿ ಈ ಥರ ಸ್ಟ್ರಾಟಜಿ ಮಾಡಿದ್ರೆ ಉತ್ತಮ ಅಂತ ಅನಿಸುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತ. ಐ ಹೋಪ್ ಇವತ್ತು ಮ್ಯಾಚ್ ಗೆಲ್ತಾರೆ ಕೂಡ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು 8 ಗಂಟೆಗೆ ಹೈ ವೋಲ್ಟೇಜ್ ಕ್ಲಾಶ್ ನೋಡಲು ಮರೆಯದಿರಿ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಲೈವ್ ಬರುತ್ತೆ 8 ಗಂಟೆಯಿಂದ ಸ್ಟಾರ್ ಸ್ಪೋರ್ಟ್ಸ್ ಅಥವಾ ಹಾಟ್‌ಸ್ಟಾರ್ನಲ್ಲಿ. ಸೊ ಮಿಸ್ ಮಾಡಿದೆ ನೋಡಿ. ಸೊ ಇದಾಗಿತ್ತು ಈ ವಿಡಿಯೋ.